ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं सिद्धारूढमहं भजे वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरयेत्. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾಗಿರತಕ್ಕಂಥ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಹಿ ಬುದ್ಧಿಯುಕ್ತಾಃ ಮನೀಷಿಣಃ ಕರ್ಮಜಂ ಫಲಂ ತ್ಯಕ್ತ್ವಾ ಜನ್ಮಬಂಧವಿನಿರ್ಮುಕ್ತಾಃ ಅನಾಮಯಂ ಪದಂ ಗಚ್ಚಂತಿ. 2ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ ಭಗವಂತ ನಮ್ಮನ್ನು ಕುರಿತಿಲ್ಲೇನು ಉಪದೇಶ ಮಾಡ್ತಾ ಇದ್ದಾನೆ ಅಂತಂದರೆ, ಸಮಬುದ್ಧಿಯಿಂದ ಕೂಡಿಕೊಂಡು ಜ್ಞಾನಿಗಳು ಕರ್ಮಗಳಿಂದ ಉಂಟಾಗತಕ್ಕಂಥ ಫಲವನ್ನು ತ್ಯಾಗ ಮಾಡಿ ಈ ಜನ್ಮರೂಪವಾಗಿರ್ತಕ್ಕಂಥ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರವಾಗಿರ್ತಕ್ಕಂಥ ಪದವಿಯನ್ನು ಹೊಂದುತ್ತಾರೆ ಎನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಕರ್ಮಜಂ ಬುದ್ಧಿಯುಕ್ತಾ ಹಿ ಅಂತ ಹೇಳಿದರು. ಇಲ್ಲಿ ಹಿ ಎನ್ನುವಂಥ ಪದ ಯಾಕೆ ಬಂದದ ಅಂತಂದರೆ, ಇದು ಹೇತುವಾಚಕವಾಗಿರ್ತಕ್ಕಂಥದ್ದು. ಅಂದರೆ ಸಮಬುದ್ಧಿಪೂರ್ವಕವಾಗಿ ಕರ್ಮಗಳನ್ನು ಮಾಡುವುದು, ಇದು ಕುಶಲತೆಯಾಗಿದೆ ಅಂತ ಪೂರ್ವದಲ್ಲಿ ಹೇಳಿಕೊಂಡು ಬಂದರು. ಆ ಮಾತನ್ನೇ ಈ ಒಂದು ಹಿ ಎನ್ನುವಂಥ ಪದದಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಬುದ್ಧಿಯುಕ್ತಾ ಮನೀಷಿಣಾಃ ಅಂತ ಇಲ್ಲಿ 2 ಪದಗಳು ಬಂದಿದ್ದಾವೆ. ಬುದ್ಧಿಯುಕ್ತ ಅಂತಂದ್ರೇನು? ಸಮಬುದ್ಧಿಯುಳ್ಳವರು, ಅಂದರೆ ಸಮಭಾವದ ಅಚಲ ಸ್ಥಿತಿ ಉಂಟಾಗಿರತಕ್ಕಂಥದ್ದೇ. ಅಂದರೆ ಆ ಅಚಲ ಸ್ಥಿತಿಯಲ್ಲಿದ್ದುಕೊಂಡು ಕರ್ಮಗಳನ್ನು ಮಾಡುವಂಥದ್ದು. ನಾವು ಏನೇ ಕರ್ಮಗಳನ್ನು ಮಾಡಲಿ, ಅದರಿಂದ ಬರ್ತಕ್ಕಂಥ ಫಲಾಫಲಗಳಲ್ಲಿ ನಮಗೆ ಸಮಬುದ್ಧಿ ಎನ್ನುವಂಥದ್ದಿರಬೇಕು. ನಮಗೆ ಸುಖ ಬರಲಿ, ದುಃಖ ಬರಲಿ, ಮಾನ ಆಗಲಿ, ಅಪಮಾನ ಆಗಲಿ, ಕರ್ಮಗಳ ಸಿದ್ಧಿ ಆಗಲಿ ಆಗದೇ ಇರಲಿ, ಅವುಗಳಲ್ಲಿ ಒಂದು ಸಮಭಾವದ ಅಚಲ ಸ್ಥಿತಿ ಎನ್ನುವಂಥದ್ದು ಇತ್ತು ಅಂತಂದರೆ ಅಂಥ ಒಂದು ಕರ್ಮಯೋಗಿಗಳ ವಾಚಕವಾಗಿಲ್ಲಿ ಬುದ್ಧಿಯುಕ್ತಾ ಅನ್ನುವಂಥ ಪದವನ್ನು ಮತ್ತು ಮನುಷ್ಯನಃ ಅಂತ ಹೇಳಿದ್ದಾರೆ. ಅಂದರೆ ಈ ಮನುಷ್ಯ ಜನ್ಮದೊಳಗೆ ನಾವು ಸಮಭಾವದಿಂದ ಕೂಡಿಕೊಂಡು ಬುದ್ಧಿವಂತರಾಗಿರ್ತಕ್ಕಂಥವರು, ಜ್ಞಾನಿಗಳಾಗಿರ್ತಕ್ಕಂಥವರು ಇಲ್ಲಿ ತಮ್ಮ ಮನುಷ್ಯ ಜನ್ಮದ ಸಫಲತೆ ಎನ್ನುವಂಥದ್ದನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕಂದರೆ ಮುಕ್ತಿಯನ್ನು ಪಡೀಲಿಕ್ಕೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಇದು ಮುಕ್ತಿಯ ದ್ವಾರ ಅಂತ ಹೇಳಿಸಿಕೊಳ್ತದೆ. ಯಾರು ಭೋಗದಲ್ಲಿ ಸಿಲುಕೊಂಡಾರೋ ಅವರು ಬುದ್ಧಿವಂತರಲ್ಲ. ಭೋಗದಲ್ಲಿ ಅಪೇಕ್ಷೆ ಇಲ್ಲದೆ, ಈಗ ಸಮತ್ವ ಬುದ್ಧಿಯಿಂದ ಉಳ್ಳವರು ಏನು ಮಾಡ್ತಾರೆ? ಈ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುವುದರಿಂದ ವೇದಗಳಲ್ಲಿ ಹೇಳಿರ್ತಕ್ಕಂಥ ಅನೇಕ ಅಗ್ನಿಹೋತ್ರಾದಿ ಕರ್ಮಗಳದಾವ.
ಆ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಸ್ವರ್ಗಾದಿ ಫಲಗಳು ನಮಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ. ಈಗ ನಾವು ಅವುಗಳನ್ನು ಆ ಫಲವನ್ನು ಅದನ್ನು ತ್ಯಜಿಸಿಬಿಡಬೇಕು. ಆ ಫಲದ ಅಪೇಕ್ಷೆಯನ್ನು ನಾವು ಇಟ್ಕೊಳ್ಳಾರದೆ ಕೇವಲ ಈಶ್ವರಾಧನೆಗೋಸ್ಕರವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದರೆ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಮಲದೋಷ, ನಾವೇನಾದರೂ ಪಾಪಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಆ ಪಾಪಗಳೆಲ್ಲ ಪರಿಹಾರ ಆಗಿಬಿಡ್ತಾ ಇದ್ದಾವೆ. ಅಂತಃಕರಣ ಪರಿಶುದ್ಧ ಆಯಿತು ಅಂತಂದರೆ ಆವಾಗ ಗುರು ಸನ್ನಿಧಾನಕ್ಕೆ ನಾವು ಬಂದು ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳನ್ನು, ಯಾಕೆಂದರೆ ಅಲ್ಲಿ ಪ್ರಜ್ಞಾನಂ ಬ್ರಹ್ಮವಸ್ತು ಅನ್ನುವಂಥದ್ದು ಕೇವಲ ಜ್ಞಾನ ಸ್ವರೂಪವಾಗಿದೆ. ಅಯಂ ಆತ್ಮ ಬ್ರಹ್ಮ, ಈ ಆತ್ಮನು ಆ ಪ್ರಜ್ಞಾ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಇದ್ದಾನೆ ಇಲ್ಲಿ. ಮತ್ತು ತತ್ವಮಸಿ ನೋಡಪ್ಪ, ಅಂಥ ಬ್ರಹ್ಮನೇ ನೀನದಿ ಅಂತ ನಮ್ಮ ಗುರುಗಳು ಉಪದೇಶ ಮಾಡ್ತಾರೆ. ಆ ತತ್ವಮಸಿ ಮಹಾವಾಕ್ಯವನ್ನು ನಾವು ಶ್ರವಣ ಮಾಡೋದ್ರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಈ ಆತ್ಮಾಕಾರ ವೃತ್ತಿ ಅನ್ನುವಂಥದ್ದು ಉಂಟಾಗ್ತದೆ. ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ಆತ್ಮಾಕಾರ ವೃತ್ತಿ ಆಗಬೇಕಾಗಿತ್ತು ಅಂತಂದರೆ ತತ್ವಮಸಿ ಮೊದಲಾಗಿರತಕ್ಕಂಥ ಮಹಾವಾಕ್ಯಗಳನ್ನು ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಿ ಅದಕ್ಕೆ ನಾವು ಅದನ್ನು ನಮ್ಮ ವೃತ್ತಿಯನ್ನು ಸಾಧನ ಮಾಡ್ತಾ ಅಭ್ಯಾಸ ಮಾಡ್ತಾ ಅದನ್ನು ಆತ್ಮಾಕಾರ ಮಾಡಿಕೊಳ್ಬೇಕು. ನಾನು ಕೇವಲ ಆತ್ಮನಿದ್ದೇನೆ, ಈ ತೋರುವಂಥ ಪ್ರಪಂಚಾದಿಗಳು ಇವೆಲ್ಲ ಮಿಥ್ಯೆ ಆದವು, ದೇಹಾದಿಗಳೆಲ್ಲವೂ ದೃಶ್ಯದಾವು. ನಾವು ಇದನ್ನು ಅರಿತೇವೆ, ದೇಹವನ್ನು ಅರಿತೇವೆ, ಇಂದ್ರಿಯಗಳನ್ನು ಅರಿತೇವೆ, ಅಂತಃಕರಣ ಮನೋಬುದ್ಧಿಗಳನ್ನು ಅರಿತೇವೆ. ಅರಿಸಿಕೊಳ್ಳುವುದರಿಂದ ಅವು ದೃಶ್ಯದವು. ಅರಿಯುವಂಥ ಆತ್ಮ ನಾನು ಅವುಗಳಿಗೆ ಭಿನ್ನ ಅದೀನಿ ಅಂಥೇಳಿ ಹೀಗೆ ತನ್ನನ್ನು ಬ್ರಹ್ಮ ಅಥವಾ ಆತ್ಮಾರೂಪವಾಗಿ ಏನು ತಿಳ್ಕೊಳ್ತಾ ಇದ್ದಾನಲ್ಲ, ಆ ಆತ್ಮಾಕಾರ ಬುದ್ಧಿ ಅನ್ನುವಂಥವನೇ ಇಲ್ಲಿ ಮನೀಷಾ ಅಂತ, ಅವನೇ ಮನೀಷಾ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಮನೀಷಾ ಅಂದರೆ ಇಲ್ಲಿ ಜ್ಞಾನಿ ಅಂತ, ಅವ ಜ್ಞಾನಿ ಅನಿಸ್ಕೊಳ್ತಾ ಇದ್ದಾನೆ ಅಂತ. ಅಂದರೆ ಈ ಆತ್ಮಜ್ಞಾನ ಅನ್ನುವಂಥ ಈ ಬುದ್ಧಿ ಅನ್ನುವಂಥದ್ದು ನಮಗೆ ಉಂಟಾಯಿತು ಅಂತಂದರೆ ಜನ್ಮಬಂಧಗಳಿಂದ ಅತ್ಯಂತ ನಾವು ಮುಕ್ತರಾಗಿಬಿಡ್ತೀವಿ. ನಮಗೆ ಹುಟ್ಟು ಸಾವು ಉಳಿತಾವೇನೋ, ಇಲ್ಲಿ ಅಜ್ಞಾನಿ ವೃತ್ತಿಯಾಗಿ ಹೋಗಿಬಿಡ್ತದೆ. ಅಜ್ಞಾನ ಯಾವಾಗ ನಷ್ಟ ಆಯಿತು ಅಂತಂದ್ರೆ, ಜ್ಞಾನದಿಂದ ಅಜ್ಞಾನ ನಷ್ಟ ಆದಾಗ ಆ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಷ್ಟ ಆಗಿ ಹೋಗಿಬಿಡ್ತಾ ಇದ್ದಾವೆ. ಕಾರ್ಯವೇ ನಷ್ಟ ಆದಾಗ ಕಾರ್ಯ ಉಳಿತದೇನು ಅಂತಂದರೆ ಇಲ್ಲ. ನಮಗೆ ಹುಟ್ಟು ಸಾವಿಗೆ ಕಾರಣ ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳು. ಆ ಪುಣ್ಯ ಪಾಪ ಕರ್ಮಗಳಿಗೆ ಕಾರಣ ಏನು ಅಂತಂದರೆ ರಾಗದ್ವೇಷಗಳು. ಆ ರಾಗದ್ವೇಷಗಳಿಗೆ ಕಾರಣ ಯಾವುದು ಅಂತಂದರೆ ಇಲ್ಲಿ ಅಜ್ಞಾನ ಅನ್ನುವಂಥದ್ದು. ಆ ಮೂಲ ಅಜ್ಞಾನವೇ ನಷ್ಟ ಆಯಿತು ಅಂತಂದರೆ ಅಲ್ಲಿ ಕರ್ಮಗಳೆಲ್ಲ ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಅದರಿಂದ ಅವನಿಗೆ ಜನ್ಮ ಅನ್ನುವಂಥದ್ದು ಬರೋದಿಲ್ಲ. ಇಲ್ಲಿ ಕಾರ್ಯಸಹಿತವಾಗಿ ಅವಿದ್ಯಾ ರೋಗದಿಂದ ರಹಿತನಾಗಿ ಬಿಡ್ತಾನೆ. ಇಲ್ಲಿ ಅವಿದ್ಯಾ ಇದು ದೊಡ್ಡ ರೋಗ ಇದ್ದಂಗೆ. ಆ ಕಾರ್ಯಸಹಿತವಾಗಿ ಅಂದ್ರೇನು, ಅಜ್ಞಾನ ಸಹಿತವಾಗಿ ಕಾರ್ಯವಾಗಿರತಕ್ಕಂಥ ಈ ದೇಹಾದಿ ಪ್ರಪಂಚ ಎಲ್ಲವೂ ಕೂಡ ಇದು ಅಭಾವವಾಗಿ ಹೋಗಿಬಿಡ್ತದೆ. ಅವನಿಗೆ ಯಾವ ಭಯವೂ ಇಲ್ಲ. ಕೇವಲ ಪರಮಾನಂದ ಸ್ವರೂಪವಾಗಿರ್ತಕ್ಕಂಥ ಆ ಬ್ರಹ್ಮ ಅನ್ನುವಂಥ ಮೋಕ್ಷವನ್ನು, ಆ ಶ್ರೇಷ್ಠ ಪುರುಷಾರ್ಥವನ್ನು ಹಿಂಗೆ ಅಭೇದ ರೂಪದಿಂದ ಅವನು ಪಡ್ಕೊಳ್ತಾ ಇದ್ದಾನೆ ಅಂತ. ಅವನು ಕೇವಲ ಬ್ರಹ್ಮವೇ ಆಗ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಶ್ರುತಿ ಹೇಳಿದಂತೆ ಇಲ್ಲಿ ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗ್ತಾನೆ ಅಂತ ಇಲ್ಲಿ ಶ್ರುತಿ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅದಕ್ಕೆ ಇಲ್ಲಿ ಭಗವಂತನ ಅಭಿಪ್ರಾಯ ಏನಪ್ಪ, ಈ ಶ್ಲೋಕದಲ್ಲಿ ಭಗವಂತ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತಂದರೆ, ಈಗ ನಾವು ಫಲಾಪೇಕ್ಷೆಯನ್ನು ಬಿಟ್ಟು ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ನಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ಕರ್ಮಗಳನ್ನು ನಾವು ನಿಷ್ಕಾಮವಾಗಿ ಆಚರಣೆ ಮಾಡಿದೇವಿ ಅಂತಂದ್ರೆ ಅದರ ಒಂದು ಪ್ರಭಾವದಿಂದ ಏನಾಗ್ತದೆ, ಅವನ ಅಂತಃಕರಣ ಶುದ್ಧ ಆಗ್ತದೆ.
ಶುದ್ಧ ಆದಾಗ ಅವನು ಗುರು ಸನ್ನಿಧಿಯೊಳಗೆ ಅನೇಕ ಶ್ರುತಿಗಳನ್ನು, ಸ್ಮೃತಿಗಳನ್ನು, ಅನೇಕ ಗ್ರಂಥಗಳನ್ನು ಅವುಗಳನ್ನೆಲ್ಲ ಶ್ರವಣ ಮಾಡ್ತಾನೆ. ಅದನ್ನು ಮನನ ಮಾಡ್ತಾನೆ ಮತ್ತು ನಿಧಿಧ್ಯಾಸನ ಮಾಡ್ತಾನೆ. ಈ ತತ್ವಮಸಿ ಮಹಾವಾಕ್ಯಾದಿಗಳನ್ನು ಶ್ರವಣ ಮಾಡಿದಾಗ ಅವನಿಗೇನು ಒಂದು ಆತ್ಮಜ್ಞಾನ ಆಯಿತು ಅಂತಂದರೆ, ಆ ಆತ್ಮಜ್ಞಾನದ ಪ್ರಭಾವದಿಂದ ಅವನಿಗೆ ಸಂಪೂರ್ಣ ಈ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿದಂತೆ ಆ ಜ್ಞಾನ ಅನ್ನುವಂಥ ಅಗ್ನಿ ಅವನು ಮಾಡಿರ್ತಕ್ಕಂಥ ಅವಿದ್ಯಾ ಸಹಿತವಾಗಿ ಈ ಕಾರ್ಯಪ್ರಪಂಚ ಅನ್ನುವಂಥದ್ದು ಅದು ಎಲ್ಲ ಸರ್ವ ಅನರ್ಥಗಳ ನಿವೃತ್ತಿ ಅನ್ನುವಂಥದ್ದಾಗ್ತದೆ. ಅಲ್ಲಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಪಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥ ವಿಷ್ಣೋ ಪರಮಂ ಪದಂ ಅಂತ ಹೇಳಿದಾರಲ್ಲ, ಅದುವೇ ಇಲ್ಲಿ ಮೋಕ್ಷ ಅಂತ. ವಿಷ್ಣುವಿನ ಪರಮಪದ ಯಾವುದು? ಮೋಕ್ಷ ಅಂತ ಕರಿತೀವಿ, ಮುಕ್ತಿ ಅಂತ ಕರಿತೀವಿ. ಅದನ್ನು ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಗವಂತ ಹಿಂದೆ ಏನು ಪ್ರಶ್ನೆ ಮಾಡಿದ್ದ? ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೆ ಅಂತ ಕೇಳಿದ್ದ. ಯಾವುದರಿಂದ ನನಗೆ ಶ್ರೇಯಸ್ಸುಂಟಾಗ್ತದೆ, ಯಾವುದರಿಂದ ನಾನು ಮುಕ್ತನಾಗ್ತಾ ಇದ್ದೀನಿ, ಆ ಮೋಕ್ಷದ ಒಂದು ಇಚ್ಛೆ ಉಳ್ಳವನಾಗಿದ್ದ. ಆ ಒಂದು ಶ್ರೇಯಸ್ಸಿನ ಇಚ್ಛೆ ಅವನಿಗಿತ್ತು. ಆದ್ದರಿಂದ ಅಂಥ ಒಂದು ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ನೀನು ಈ ಪ್ರಕಾರವಾಗಿ ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಮತ್ವ ರೂಪವಾಗಿರ್ತಕ್ಕಂಥ ಈ ಯೋಗದ ಪ್ರಭಾವದಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಲ್ಪಟ್ಟಂಥ ಸಮಸ್ತ ಕರ್ಮಗಳ ಫಲದಿಂದ ಅವನಿಗೆ ಅಲ್ಲಿ ವಿಚ್ಛೇದನ ಆಗಿ ಹೋಗಿಬಿಡ್ತದೆ. ಈ ಪುನಃ ಪುನಃ ಹುಟ್ಟು ಸಾವು ಅನ್ನುವಂಥ ಈ ಭವಚಕ್ರದಿಂದ ಅವನಿಗೆ ಬಿಡುಗಡೆ ಎನ್ನುವಂಥದ್ದಾಗಿಬಿಡ್ತದೆ. ಅಂದರೆ ಅಲ್ಲಿ ಕರ್ಮಗಳಿಂದ ಉಂಟಾಗತಕ್ಕಂಥ ಫಲವನ್ನು ಅವನು ತ್ಯಾಗ ಮಾಡಿಬಿಡ್ತಾ ಇದ್ದಾನ. ಅಂದರೆ ಆ ಜನ್ಮ ಬಂಧನದಿಂದ ಅವನಿಗೆ ಮುಕ್ತನಾಗಿಬಿಡ್ತಾನ ಅಂತ. ಯಾಕೆಂದರೆ ಈ ಸಾಂಸಾರಿಕವಾಗಿರತಕ್ಕಂಥ ಏನು ವಸ್ತುಗಳದಾವಲ್ಲ, ಅನೇಕ ಭೋಗ ಪದಾರ್ಥಗಳು, ಅವೇ ನಮಗೆ ಅವುಗಳಲ್ಲಿರ್ತಕ್ಕಂಥ ಆಸಕ್ತಿ ಎನ್ನುವಂಥದ್ದೇ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗೈತಿ ಅಂತ ಹೇಳ್ತಾ ಇದ್ದಾರೆ. ಆ ಆಸಕ್ತಿನೇ ಹೊರಟು ಹೋಗಿಬಿಡ್ತು ಅಂತಂದರೆ ಆವಾಗ ಅವನಿಗೆ ಆ ಕರ್ಮದ ಫಲ ಅನ್ನುವಂಥದ್ದು ಅವನಿಗೆ ಉಂಟಾಗೋದಿಲ್ಲ ಅಂತ. ಇಂಥ ಪುರುಷ ಇಲ್ಲಿ ಪರಮ ಪದವಿ ಅಂತದೇನು ಅನಾಮಯ ಅಂತ ಹೇಳಿದ್ದಾರೆ. ಅಂದರೆ ನಿರ್ವಿಕಾರವಾಗಿರತಕ್ಕಂಥ, ಅಂದರೆ ಯಾವುದ್ರೊಳಗೆ ರಾಗದ್ವೇಷಾದಿಗಳ ಒಂದು ಕ್ಲೇಶಗಳಾಗಲಿ, ಶುಭ ರೂಪವಾಗಿರ್ತಕ್ಕಂಥ ಕರ್ಮಗಳಾಗಲಿ, ಹರ್ಷಶೋಕ ಅನ್ನುವಂಥ ವಿಕಾರಗಳಾಗಲಿ, ಈ ಸಮಸ್ತ ದೋಷಗಳು ಏನದಾವು ಸಂಪೂರ್ಣ ನಾವು ಆತ್ಮಜ್ಞಾನ ಪಡ್ಕೊಂಡಾಗ ಇವೆಲ್ಲವೂ ಅಭಾವ ಆಗಿಬಿಡ್ತಾ ಇದ್ದಾವೆ. ಮತ್ತು ಈ ಪ್ರಕೃತಿಯ ಕಾರ್ಯದಿಂದ ಅವನು ಸಂಪೂರ್ಣ ಅತೀತನಾಗಿ ಹೋಗಿಬಿಡ್ತಾ ಇದ್ದಾನಂತ. ಯಾಕಂದರೆ ಇವನು ಭಗವಂತನ ಸ್ವರೂಪನದಾನ, ಭಗವಂತನಿಗೆ ಇವನು ಅಭಿನ್ನನೇ ಆಗಿದ್ದಾನೆ. ಅಂಥ ಯಾವ ಪರಮಾತ್ಮನ ಒಂದು ಶ್ರೇಷ್ಠ ಧಾಮ ಅನ್ನುವಂಥದ್ದು ಯದ್ಗತ್ವ ನಿವರ್ತಂತೆ ತದ್ದಾಮ ಪರಮಮ್ಮ ಅಂತ ಹೇಳ್ತಾನೆ. ಯಾವುದನ್ನು ಹೋಗಿ ಸೇರಿದ ಮೇಲೆ ಪುನಃ ವಾಪಸ್ ಬರುವಂಥದ್ದಿಲ್ಲವೋ ಅಂಥ ಶ್ರೇಷ್ಠವಾಗಿರತಕ್ಕಂಥ ಭಗವಂತನ ಸ್ವರೂಪವನ್ನು ಇವನು ಪಡ್ಕೊಂಡು ಬಿಡ್ತಾ ಇದ್ದಾನೆ. ಅಂದರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರುವಂಥ, ಅಥವಾ ಇಲ್ಲಿ ಸಗುಣ ರೂಪವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಅಂತಂದರೆ ಅಂಥ ಶ್ರೇಷ್ಠವಾಗಿರತಕ್ಕಂಥ ಪರಮಗತಿಯನ್ನೇ ಇಲ್ಲಿ ಪಡಿತಾ ಇದ್ದಾನೆ. ಅಂದರೆ ಇವನಿಗೆ ಅಮೃತತ್ವದ ಪ್ರಾಪ್ತಿ ಎನ್ನುವಂಥದ್ದು ಇವನಿಗೆ ಉಂಟಾಗ್ತದೆ ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಭಗವಂತ ನಮಗೆ ಈ ಶ್ಲೋಕದೊಳಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದ. ಅದಕ್ಕೆ ಇಲ್ಲಿ ನಾವೇನು ನಾವು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದಾಗ ನಮ್ಮಲ್ಲಿ ವಾಸನೆ ಉಳಿತಾವೆ, ನಮ್ಮ ಅಂತಃಕರಣದೊಳಗೆ ವಾಸನೆ ಇರ್ತಾವೆ. ವಾಸನಾ ಮೂಲಕವಾಗಿ ಇವನು ಆ ಕರ್ಮದ ಫಲವನ್ನು ಅನುಭೋಗಿಸುವುದಕ್ಕೋಸ್ಕರವಾಗಿ ಅವ ಏನು ಮಾಡ್ತಾನೆ, ಜನ್ಮವನ್ನು ಎತ್ತುತ್ತಾ ಇದ್ದಾನೆ. ಜನ್ಮ ಬಂದ ಮೇಲೆ ಮತ್ತೆ ಕರ್ಮ ಮಾಡ್ತಾನೆ.
ಈ ರೀತಿ ಕರ್ಮ ಮಾಡೋದು, ಅದರ ಫಲ, ಅದರ ಭೋಗ, ಅದರ ವಾಸನ, ಜನ್ಮ ನೋಡಿ, ಇದು ಎಂದೂ ಮುಗಿಲಾರದಿದು. ಇಂಥ ಒಂದು ಸಂಕೋಲಿಯೊಳಗೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಅಂಟ್ಕೊಂಡು ಬಿಡ್ತಾನೆ, ಈ ಸಂಕೋಲಿಯೊಳಗೆ ಬೀಳ್ತಾ ಇದ್ದಾನೆ. ಅದಕ್ಕೆ ಈ ರೀತಿ ಕರ್ಮ ನಮಗೆ ಅನಿಷ್ಟವನ್ನೇ ಉಂಟು ಮಾಡ್ತದೆ. ಅದಕ್ಕೆ ಇಲ್ಲಿ ಕರ್ಮವನ್ನೇ ಬಿಡಬೇಕು ಅಂತೇನಿಲ್ಲ, ಆ ಕರ್ಮದ ಫಲವನ್ನು ಬಿಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಕರ್ಮದ ಫಲವನ್ನು ನಾವು ತ್ಯಾಗ ಮಾಡಿದ್ದೀವಿ ಅಂತಂದರೆ ಇಲ್ಲಿ ನಮಗೆ ಅಂದರೆ ಸಮತ್ವ ಬುದ್ಧಿಯಿಂದ ಕೂಡಿಕೊಂಡು ನಾವು ಮಾಡ್ತಕ್ಕಂಥ ಏನು ಕರ್ಮಗಳಿಂದ ಉಂಟಾಗುವಂಥ ಯಾವೊಂದು ಹಿತಾಹಿತವಾಗಿರ್ತಕ್ಕಂಥ ಫಲಗಳನ್ನು ಬಯಸೋದು ಬಿಟ್ಟು ಆ ಪರಮಾತ್ಮನ ಸ್ವರೂಪದ ಜ್ಞಾನವನ್ನು ನಾವು ಪಡ್ಕೊಂಡು ಈ ದೇಹದಲ್ಲಿರುವಾಗಲೇ ನಮಗೆ ಈ ಜನ್ಮ ಅನ್ನುವಂಥ ಈ ಬಂಧನ ಅನ್ನುವಂಥದ್ದೇನದಿದೆ ಅಂದರೆ ಕಟ್ಟು ಅನ್ನುವಂಥದ್ದಲ್ಲ, ಇದು ಕಳಿಸ್ಕೊಂಡು ಹೋಗಿಬಿಡ್ತದೆ. ಅಲ್ಲಿ ಮೋಕ್ಷ ಪದವಿಯನ್ನೇ ಪಡಿತಾನೆ ಅನ್ನುವಂಥ ಮಾತನ್ನು ಭಗವಂತ ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾನೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾ ತೇ ಬುದ್ಧಿ ಮೋಹಕಲಿಲಂ ವ್ಯತಿತರಿಷ್ಯತಿ ತದಾ ಶ್ರುತಸ್ಯ ಚ ಶ್ರೋತವ್ಯಸ್ಯ ಚ ನಿರ್ವೇದಂ ಗಂತಾಸಿ. ಈ 52ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾವ ಕಾಲದೊಳಗೆ ನಿನ್ನ ಬುದ್ಧಿ ಅನ್ನುವಂಥದ್ದು ಈ ಮೋಹರೂಪವಾಗಿರ್ತಕ್ಕಂಥ ಕೆಸರು ಇದನ್ನು ಚೆನ್ನಾಗಿ ದಾಟಿ ಬಿಡ್ತಾ ಇದೆಯೋ ಆ ಸಮಯದೊಳಗೆ ನೀನು ಕೇಳಿರುವಂಥ ಅಥವಾ ಕೇಳಿ ಬರುವಂಥ ಈ ಲೋಕ ಮತ್ತು ಪರಲೋಕದ ಸಂಬಂಧವಾದ ಎಲ್ಲ ಭೋಗಗಳಿಂದ ವೈರಾಗ್ಯವನ್ನು ನೀ ಪಡಿತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಈ ಕರ್ಮಯೋಗದ ಒಂದು ಆಚರಣೆ ಮೂಲಕವಾಗಿ ಇಲ್ಲಿ ನಿರ್ವಿಕಾರವಾಗಿರತಕ್ಕಂಥ ಒಂದು ಪದದ ಪ್ರಾಪ್ತಿಯನ್ನು ತಿಳಿಸಿದ. ಆ ಅನಾಮಯವಾಗಿರ್ತಕ್ಕಂಥ ಒಂದು ಪರಮಪದದ ಪ್ರಾಪ್ತಿ ನನಗೆ ಯಾವಾಗ ಆಗ್ತದೆ, ಹೇಗಾಗ್ತದೆ ಅನ್ನುವಂಥ ಒಂದು ಜಿಜ್ಞಾಸೆ ಅರ್ಜುನನಿಗೆ ಉಂಟಾಗೈತಿ. ಅದನ್ನು ಭಗವಂತ ಈ ಮುಂದಿನ 2 ಶ್ಲೋಕಗಳಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಮೋಹ ಕಲೀಲ ಅಂತಂದರೆ ಏನು, ಅದರಿಂದ ನಾವು ಹೆಂಗೆ ಪಾರಾಗಿ ಹೋಗೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ. ಯಾಕಂದರೆ ಅರ್ಜುನಿಗೇನಾಗಿತ್ತು, ತನ್ನ ಬಂಧುಗಳು, ತನ್ನ ಬಂಧು ಬಾಂಧವರನ್ನು ನಾನು ಯುದ್ಧದಲ್ಲಿ ಕೊಲ್ಲುವುದರಿಂದ ನನಗೆ ಪಾಪ ಬರ್ತದೆ ಅಂತ ತಿಳ್ಕೊಂಡಿದ್ದ. ಅವರಲ್ಲಿ ಅತಿಯಾದ ಒಂದು ಆಸಕ್ತಿ ಅನ್ನುವಂಥದ್ದು, ಪ್ರೇಮ ಇತ್ತು, ಅವರಲ್ಲಿ ಸ್ನೇಹ ಇತ್ತು. ಅವನಿಗೆ ಒಂದು ಮೋಹ ಬಂದುಬಿಟ್ಟಿತ್ತು, ಇವರೆಲ್ಲ ನನ್ನವರೇ ಅನ್ನುವಂಥ ಒಂದು ಮೋಹ ಆವರಿಸಿಬಿಟ್ಟಿತ್ತು. ಅದನ್ನೇ ಇಲ್ಲಿ 2ನೇ ಅಧ್ಯಾಯದಲ್ಲಿ ಕಲ್ಮಶ ಅಂತ ಹೇಳ್ಕೊಂಡು ಬಂದಾರ. ಇಲ್ಲಿ ಮೋಹ ಕಲೀಲ ಅಂತಂದ್ರೇನು, ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಇಲ್ಲಿ ಮೋಹ ಕಲೀಲದಿಂದ ಏನಂತ ಹೇಳ್ತಾ ಇದ್ದಾರೆ, ಧರ್ಮ ಸಮ್ಮೂಢ ಚೇತಾಹ, ಧರ್ಮದಲ್ಲಿ ಅಂದರೆ ತಾನು ಮಾಡ್ತಕ್ಕಂಥ ಕರ್ತವ್ಯ ಕರ್ಮ ಅನ್ನುವಂಥದ್ದೇನಾದ ಅದನ್ನು ನಿಶ್ಚಯ ಮಾಡಿಕೊಳ್ಳೋದ್ರಲ್ಲಿ ಅವನು ಅಸಮರ್ಥನಾಗಿದ್ದ ಅಂತ ನೋಡಿ. ಈ ಮೋಹ ಕಲೀಲ ಇದರ ಒಂದು ಆವರಣದಿಂದ ಕೂಡಿಕೊಂಡು ಇಲ್ಲಿ ಮೋಹ ಅಂತಂದ್ರೆ ಏನು, ಮಲದೋಷ ಅಂತ. ಇಲ್ಲಿ ಮಲದೋಷ ಅಂದರೆ ಪಾಪದೋಷ. ಈ ದೋಷ ಇದು ನಮ್ಮ ಬುದ್ಧಿಯೊಳಗೆ ಇತ್ತು ಅಂತಂದ್ರೆ ನಮಗೆ ನಿಶ್ಚಯ ಜ್ಞಾನ ಮಾಡಿಕೊಡೋದಿಲ್ಲ. ಅದು ಅದರೊಳಗೆ ನಮ್ಮನ್ನು ಶಿಲ್ಕಿಸಿಬಿಡ್ತದೆ. ಯಾವಾಗ ನಮಗೆ ಸತ್ಸಂಗ ಅನ್ನುವಂಥದ್ದು ಉಂಟಾಗ್ತದೆ, ಯಾವಾಗ ನಮ್ಮಲ್ಲಿ ವಿವೇಕ ಅನ್ನುವಂಥದ್ದು ಆಯಿತು ಅಂತಂದರೆ ನಿತ್ಯ ಯಾವುದು ಅನಿತ್ಯ ಯಾವುದು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ನಾವು ನಿಶ್ಚಯಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಒಂದು ಮಮಕಾರ, ಒಂದು ಆಸಕ್ತಿ,
ಮತ್ತು ಒಂದು ಕಾಮನೆಗಳ ಒಂದು ತ್ಯಾಗ ಅನ್ನುವಂಥದ್ದು. ಅದಾಯಿತು ಅಂತಂದರೆ ನಾವು ಭಗವಂತನಲ್ಲಿಯೇ ಭಕ್ತಿ ಉಳ್ಳವರಾಗಿ ನಿಷ್ಕಾಮ ಭಾವದಿಂದ ನಾವು ಕರ್ಮ ಮಾಡ್ತಾ ಇರುವುದರಿಂದ ಏನಾಗ್ತದೆ, ಈ ಆವರಣದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಮಲದೋಷ ಅನ್ನುವಂಥದ್ದು ಸಂಪೂರ್ಣವಾಗಿ ನಾಶ ಆಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಆವಾಗ ಈ ಬುದ್ಧಿ ಅನ್ನುವಂಥದ್ದು ಮೋಹರೂಪವಾಗಿರ್ತಕ್ಕಂಥ ಈ ಒಂದು ಕೆಸರಿನಿಂದ ಪಾರಾಗಿ ಹೋಗ್ತದೆ ಅಂಥೇಳಿ ಯದಾತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ಅಂತ ಹೇಳಿದರು. ಅಂದರೆ ಈ ನಮ್ಮ ಅಂತಃಕರಣ ಯಾವಾಗ ಆ ಮೋಹ ಅನ್ನುವಂಥ ಕಲಿಲವನ್ನು ದಾಟಿ ಹೋಗ್ತದೆ, ಅಂದರೆ ಜಗತ್ತಿನಲ್ಲಿರುವಂಥ ಒಂದು ಪದಾರ್ಥಗಳೇನದಾವಲ್ಲ ಅದರೊಳಗೆ ನಿತ್ಯ ಯಾವುದು ಅನಿತ್ಯ ಯಾವುದು, ಈ ವಿವೇಕದಿಂದ ನಾವು ಏನು ಮಾಡಬೇಕು, ಅದನ್ನು ಬೇರ್ಪಡಿಸಿ ತಿಳ್ಕೊಳ್ಳಾರದೆ. ಯಾಕಂದ್ರೆ ಈ ಕ್ಷಣದಲ್ಲಿಯೋ ಇನ್ನೊಂದು ಕ್ಷಣದಲ್ಲಿಯೋ ನಾಳೆಯೋ ಈ ವಿಷಯಗಳೆಲ್ಲವೂ ಏನಾಗ್ತವೆ, ಇವು ನಾಶವಾಗಿ ಹೋಗ್ತಾ ಇದ್ದಾವೆ. ಅವುಗಳಲ್ಲಿನೇ ಸುಖ ಬುದ್ಧಿ ಮಾಡಿಕೊಂಡು ಅವುಗಳನ್ನು ಪಡ್ಕೊಳ್ಬೇಕನ್ನುವಂಥದ್ದು ಏನಾದ ಇದಕ್ಕೆ ಮೋಹ ಕಲಿಲ ಅಂತ ಕರೀತಾ ಇದ್ದಾರೆ. ಅದನ್ನು ನಾವು ದಾಟಬೇಕಂತಾರೆ. ಅಂದರೆ ನಮ್ಮಲ್ಲಿ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಬೇಕು ಅಂತ. ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿರ್ತಕ್ಕಂಥ ಈ ಭೋಗಗಳೇನದಾವು ಅಂತಂದ್ರೆ, ಇವು ಇಹಲೋಕದ ಭೋಗಗಳು ಇವು ಅನಿತ್ಯದಾವು, ಅಶುಚಿ ಅದಾವು, ದುಃಖ ರೂಪದಾವು. ಅವುಗಳನ್ನ ನಾವು ದೋಷ ಕಾಣಬೇಕು. ನಾವು ಇಹಲೋಕದ ಭೋಗಗಳನ್ನ ಸಂಪಾದನೆ ಮಾಡ್ಕೊಳ್ತೀವಿ, ಅವು ಇವತ್ತಿರ್ತಾವೆ, ನಾಳೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ. ಮತ್ತು ಅವುಗಳಲ್ಲಿ ವಿಚಾರ ಮಾಡಿ ನೋಡಿದರೆ ಅವುಗಳಲ್ಲಿ ಶುಚಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವು ಅಶುಚಿಯಾಗಿದ್ದಾವೆ ಮತ್ತು ದುಃಖ ರೂಪದಾವು. ಅವನು ಪಡ್ಕೊಳ್ಬೇಕು ಅಂದಾಗ ನಾವು ಎಷ್ಟು ಪಡೆವೆಡೆಯಳು ಮೊದಲತ್ಯಾಯಾಸ, ನಡಿವಿನಿತಿಹುದಲೇ ಸುಖದಾಭಾಸ, ಕಡೆಯಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿ ಆಗಲೇ ಮನಸ್ಸಿಂಗಹುದು ಅಂತ ನಿಜಗುಣಗಳವರು ಕೂಡ ಉಪದೇಶ ಮಾಡ್ಕೊಂಡು ಬಂದಾರ. ಅಂದರೆ ಭೋಗ ಪದಾರ್ಥಗಳು ನಮಗೆ ಯಾವತ್ತೂ ಕೂಡ ಅವು ನಮಗೆ ಸುಖವನ್ನು ಕೊಡಲಾರವು. ಮತ್ತಿನ್ನು ಪರಲೋಕದ ಭೋಗಗಳು ಕೂಡ ಅವು ಸಾತಿಶಯ ಕ್ಷಯ ಪತನ ಅನ್ನುವಂಥ ದೋಷದಿಂದ ಕೂಡ್ಕೊಂಡವು. ಅದಕ್ಕೆ ಆ ಒಂದು ಪರಲೋಕದ ಇಹಲೋಕದ ಭೋಗಗಳಲ್ಲಿ ನಾವು ದೋಷವನ್ನು ಕಂಡು ಅವುಗಳ ಮೇಲಿರ್ತಕ್ಕಂಥ ಆಶೆಯನ್ನು, ಆಸಕ್ತಿಯನ್ನು, ಮೋಹವನ್ನು ತ್ಯಾಗ ಮಾಡಬೇಕು. ಆವಾಗ ನಮಗೆ ನಿಜವಾದ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಅಂಥೇಳಿ ಇಲ್ಲಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಂತಃಕರಣ ಪರಿಶುದ್ಧ ಆಗಬೇಕು ಅಂತಂದರೆ ನಾವು ಮೊದಲು ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ಇದ್ದರೆ ಅವಾಗೇನಾಗ್ತದೆ, ನಾವು ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಇಲ್ಲಿ ನಾನು ನನ್ನದು ಅನ್ನುವಂಥದ್ದು, ಯಾಕಂದರೆ ಅಹಂಕಾರ ಮಮಕಾರ ಅನ್ನುವಂಥದ್ದು ಇದೇ ಒಂದು ಇಲ್ಲಿ ಅವಿವೇಕ ರೂಪವಾಗಿರ್ತಕ್ಕಂಥ ಇದು ಒಂದು ಕಲ್ಮಶ. ಇದು ಪರಿತ್ಯಾಗ ಆಗಬೇಕಂತ, ಇದು ಬಿಟ್ಟು ಹೋಗ್ಬೇಕು. ಈ ರಜ ತಮ ಗುಣಗಳಿಂದ ಈ ಯಾವ ಒಂದು ಪಾಪರೂಪವಾಗಿರ್ತಕ್ಕಂಥ ನಾವು ಮಲವನ್ನು ಸಂಪಾದನೆ ಮಾಡಿರ್ತೀವಿ, ಅದು ಕೇವಲ ಶುದ್ಧ ಸತ್ವಭಾವದಿಂದ ಬಂದಾಗ ಮಾತ್ರ ನಮಗೆ ಅದು ದೂರ ಆಗ್ತದೆ. ಅಂದರೆ ಶ್ರವಣ ಮಾಡೋದ್ರಿಂದ ನಾವು ಗುರು ಸನ್ನಿಧಾನದಲ್ಲಿ ಯಾವಾಗ ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಆಗ್ತಾ ಇದ್ದೇವೋ ಆ ಅಗ್ನಿಹೋತ್ರಾದಿ ಕರ್ಮಗಳ ಫಲ ಯಾವುದು ಸ್ವರ್ಗಾದಿಗಳಲ್ಲಿ ಅಲ್ಲಿ ವೈರಾಗ್ಯವನ್ನು ತಾಳಿ, ಆ ವೈರಾಗ್ಯದಿಂದ ಏನಾಗ್ತದೆ ಅಂತಂದರೆ ನಾವು ಅವುಗಳನ್ನು ಪರಿತ್ಯಾಗ ಮಾಡೋದ್ರಿಂದ ಇಲ್ಲಿ ನಮಗೆ ಅವುಗಳಲ್ಲಿ ವೈರಾಗ್ಯ ಅನ್ನುವಂಥದ್ದು ಉಂಟಾಗ್ತದೆ. ನಾವು ಶ್ರವಣ ಮಾಡ್ತಾ ಮಾಡ್ತಾ, ಯಾಕಂದರೆ ಗುರುಗಳು ನಮಗೆ ಆ ಸ್ವರ್ಗಾದಿ ಫಲಗಳೆಲ್ಲವೂ ಮಿಥ್ಯಾ ಅಂತ ನಮಗೆ ಬೋಧ ಮಾಡ್ತಾರೆ. ಮೊದಲು ಅವನಿಗೆ ಅದರ ಮೇಲೆ ಅಪೇಕ್ಷೆ ಇತ್ತು, ಈಗ ಅವನಿಗೆ ಅವೆಲ್ಲ ಮಿಥ್ಯಾ ಅನ್ನುವಂಥ ಯಥಾರ್ಥ ಜ್ಞಾನ ಆಯಿತು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂಥೇಳಿ ಹಿಂಗೆ ಶ್ರುತಿ ಹೇಳ್ಕೊಂಡು ಬರ್ತದೆ. ಅಂದರೆ ಇಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ಪುರುಷ ಆ ಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕು ಅಂಥೇಳಿ ಅವನು ಕರ್ಮಗಳಿಂದ ರಚಿತವಾಗಿರತಕ್ಕಂಥ ಆ ಸ್ವರ್ಗಾದಿ ಲೋಕಗಳನ್ನು ಮತ್ತು ಇಹಲೋಕಗಳನ್ನು ಅವುಗಳಲ್ಲಿ
ದೋಷ ದರ್ಶನವನ್ನು ಮಾಡಿ ಅವುಗಳಲ್ಲಿ ವೈರಾಗ್ಯವನ್ನು ಹೊಂದುತ್ತಾ ಇದ್ದಾನೆ ಅಂತ. ಅವಳನ್ನು ಪಡ್ಕೊಳ್ಳಿಕ್ಕೆ ಅವನಿಗೆ ಇಚ್ಛಾ ಅನ್ನುವಂಥದ್ದಾಗೋದಿಲ್ಲ. ಅದಕ್ಕಿಲ್ಲಿ ಶುದ್ಧಾಂತಃಕರಣದೊಳಗನ ವೈರಾಗ್ಯ ಆಗ್ತೈತೆ ಹೊರತು ಅಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗೆ ಯಾವತ್ತೂ ನಮಗೆ ಯಾವ ವಿವೇಕ ಅನ್ನುವಂಥದ್ದು ಉಂಟಾಗೋದಿಲ್ಲ, ವೈರಾಗ್ಯ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ಅದಕ್ಕೆ ನಾವು ಈ ಲೋಕದ ಪರಲೋಕದ ವಿಶೇಷಗಳಲ್ಲಿ ನಾವು ದೋಷ ದೃಷ್ಟಿಯುಳ್ಳವರಾಗಬೇಕು. ತೀವ್ರ ವೈರಾಗ್ಯವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು. ಇಲ್ಲಿ ಮಂದ ವೈರಾಗ್ಯ ಕೆಲಸಕ್ಕೆ ಬರೋಲ್ಲ ಅಂತಾರೆ ಅವರು. ಯಾಕಂದರೆ ವೈರಾಗ್ಯದಲ್ಲಿ ಹಲವು ಪ್ರಕಾರದಾವು. ಒಂದು ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಇಂಥ ವೈರಾಗ್ಯಗಳದಾವು. ಅದು ನಮಗೆ ತೀವ್ರ ವೈರಾಗ್ಯ ಬೇಕು. ಹೆಂಗೆ ಸುತ್ತ ಬೆಂಕಿ ಬಿದ್ದಿರ್ತದೆ, ಆವಾಗ ಅವನಿಗೇನು ಇಚ್ಛೆ ಇರ್ತದೆ, ಇದರಿಂದ ನಾನು ಯಾವಾಗ ಪಾರಾಗಿ ಹೋದೇನೋ ಅನ್ನುವಂಥ ಇಚ್ಛೆ ಉಳ್ಳವನಾಗಿರ್ತಾನೆ. ಅಲ್ಲಿ ಹೆಂಡತಿ, ಮಕ್ಕಳು, ಧನ, ಕನಕ ಯಾವುದನ್ನೂ ನೋಡೋದಿಲ್ಲ. ಇದರಿಂದ ನಾನು ಪಾರಾಗಬೇಕು ಅಂಥೇಳಿ ಹೆಂಗೆ ಅವನು ನಿಶ್ಚಯ ಮಾಡ್ಕೊಂಡಿರ್ತಾನೋ, ಇಚ್ಛೆ ಅವನಿಗೆ ತೀವ್ರ ಇಚ್ಛೆ ಹೆಂಗಿರ್ತೈತೋ ಹಂಗೆ ಈ ಸಂಸಾರದಲ್ಲಿ ಅನಂತ ದುಃಖಗಳಿಂದ ನಾನು ಯಾವಾಗ ಪಾರಾಗಿ ಹೋದೇನು, ಯಾವಾಗ ಸದ್ಗುರು ದೊರಕ್ಯಾನು, ಯಾವಾಗ ಜ್ಞಾನ ಮಾಡಿಕೊಂಡೇನು ಅನ್ನುವಂಥ ಈ ತೀವ್ರ ವೈರಾಗ್ಯ ಅನ್ನುವಂಥದ್ದು ಅವನಿಗೆ ಪ್ರಾಪ್ತ ಆಯಿತು ಅಂತಂದರೆ ಆವಾಗ ಅವನು ಅಂಥ ಭಗವಂತನ ಪ್ರಾಪ್ತಿಗೆ ಅಧಿಕಾರಿಯಾಗ್ತಾ ಇದ್ದಾನೆ ಅಂತ. ಮೊದಲು ಅದಕ್ಕೆ ವಿವೇಕ, ವೈರಾಗ್ಯ, ಶಮಷಟ ಸಂಪತ್ತಿ, ಮುಮುಕ್ಷತ್ವ, ಈ ಸಾಧನ ಚತುಷ್ಟಯ ಸಂಪತ್ತಿಯುಳ್ಳವನೇ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಯಾಗ್ತಾ ಇದ್ದಾನೆ ಅಂಥೇಳಿ ಹೀಗೆ ನಮಗೆ ಶಾಸ್ತ್ರಗಳಲ್ಲಿ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಂಥ ಶ್ರೇಷ್ಠವಾದ ಮುಕ್ತಿ ಸುಖವನ್ನು ನಾವು ಪಡಿಬೇಕು ಅಂತಂದರೆ ನಾವು ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಯಾವ ಒಂದು ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಬೇಕು ಅಂತ. ನಮ್ಮ ಬುದ್ಧಿ ಶುದ್ಧ ಆದಾಗಲೇ ನಮಗೆ ಜ್ಞಾನೋದಯ ಅನ್ನುವಂಥದ್ದಾಗ್ತದೆ. ಅಂದರೆ ಈ ಲೋಕ ಪರಲೋಕದಲ್ಲಿ ಎಷ್ಟೋ ಭೋಗ ಐಶ್ವರ್ಯಗಳದಾವಲ್ಲ, ಅಂದರೆ ಶ್ರೋತವ್ಯಸ ಶ್ರುತಶ್ಯ ಚ ಅಂತ ಭಗವಂತ ಇಲ್ಲಿ ಎರಡು ಪದ ಹೇಳ್ತಾನೆ. ಇಲ್ಲಿ ಶ್ರುತ ಮತ್ತು ಶ್ರೋತವ್ಯ ಅಂತಂದರೆ ಏನು ಅಂತಂದ್ರೆ, ಈ ಲೋಕ ಮತ್ತು ಪರಲೋಕದಲ್ಲಿ ಎಷ್ಟೋ ಭೋಗ ಐಶ್ವರ್ಯಗಳದಾವೆ. ಅವು ನಾವು ಇಂದಿನವರೆಗೆ ನೋಡೇವಿ, ಕೇಳೇವಿ, ಅನುಭವಿಸ್ಲಿಕ್ಕೆ ಅವು ಬಂದಾವು. ಇವುಗಳಿಗೆ ಶ್ರುತ ಅಂತ ಕರೀತಾ ಇದ್ದಾರೆ. ಇನ್ನು ಭವಿಷ್ಯತ್ತದಲ್ಲಿ ಯಾವುದನ್ನು ನಾವು ನೋಡಬೇಕಾಗೈತಿ, ಯಾವುದನ್ನು ಕೇಳಬೇಕಾಗೈತಿ, ಯಾವುದನ್ನು ಅನುಭವಿಸ್ಬೇಕಾಗೈತಿ, ಅದಕ್ಕೆ ಶ್ರೋತವ್ಯ ಅಂತ ಕರೀತಾ ಇದ್ದಾರೆ. ಅಂದರೆ ಅವೆಲ್ಲವೂ ದುಃಖಕ್ಕೆ ಕಾರಣದಾವು, ಅವು ಅನಿತ್ಯದಾವು ಅಂತ ತಿಳ್ಕೊಂಡು ಅವುಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆಸಕ್ತಿಯನ್ನು ಬಿಡಬೇಕು. ಅಂದರೆ ಅದರ ಅಭಾವ ಆಗಬೇಕಂತಾರೆ. ಅವುಗಳಿಂದ ನಮಗೆ ವೈರಾಗ್ಯ ಅನ್ನುವಂಥದ್ದು ಪಡಿಬೇಕು ಅಂತ. ಮೋಹ ನಾಶ ಆಯಿತು ಅಂತಂದರೆ ಆವಾಗ ನಮ್ಮ ಬುದ್ಧಿ ಅನ್ನುವಂಥದ್ದು ಒಂದು ಸರಿಯಾದ ಕ್ರಮದೊಳಗೆ ಅಂಥ ಒಂದು ಸ್ಥಿತಿಯನ್ನು, ವೈರಾಗ್ಯ ಸ್ಥಿತಿಯನ್ನು ತಲುಪ್ತದೆ ಅಂತ. ಅದಕ್ಕೆ ಇಲ್ಲಿ ಸಂಪೂರ್ಣ ಭೋಗ ಪದಾರ್ಥಗಳೇನದಾವು ಇವು ಕ್ಷಣಿಕದಾವು ಅನ್ನುವಂಥ ವೈರಾಗ್ಯ ಅನ್ನುವಂಥದ್ದು ಇಲ್ಲಿ ಬರಬೇಕು ಅಂಥೇಳಿ ಭಗವಂತ ನಮಗೆ ಈ ಶ್ಲೋಕದಲ್ಲಿ ಉಪದೇಶ ಮಾಡ್ಕೊಂಡು ಬಂದಾನ. ಮತ್ತು ಮುಂದಿನ ಶ್ಲೋಕದಲ್ಲಿ ಏನು ಉಪದೇಶ ಮಾಡ್ತಾರೆ ಅನ್ನೋದನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಸದ್ಗುರುಜನಕ್ಕೆ ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.